ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಮ್ಮ ಇವತ್ತಿನ ವ್ಲಾಗ್ ಒಂದು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ನಾವು ಇಲ್ಲಿ ಇವತ್ತು ದಿಢೀರ್ ಅಂತ ಸಾಂಬಾರ್ ಅವ್ರ ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀವಿ ನಿಮಗೆ. ಸೊ ನಾನು ಇವತ್ತು ನಮ್ಮ ಅತ್ತೆ ಮನೇಲಿದ್ದೀನಿ. ಸೊ ಅವ್ರು ಯಾವ ರೀತಿ ದಿಢೀರ್ ಅಂತ ಈ ಸಿಂಪಲ್ ಆಗಿ ಆ್ಯಂಡ್ ಸೂಪರ್ ಈಸಿಯಾಗಿ ಬೇಳೆ ಸಾರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಫಸ್ಟ್ ಅವರು ಬೇಳೆ ಬೇಯಿಸ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡವ್ರೆ. ಆನಿಯನ್, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಒಂಚೂರು ಕರಿಬೇವು, ಹಾಗೆ ಬೆಳ್ಳುಳ್ಳಿ ಜಚ್ಕೊಂಡಿದ್ದಾರೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೋತವ್ರೆ. ಸೊ ಅವ್ರು ಫಸ್ಟ್ ಸ್ವಲ್ಪ ಸಾಸಿವೆ ಹಾಕೊಂತವ್ರೆ. ತುಂಬ ಮೆತ್ತಗೆ ಮಾತಾಡ್ತಾರೆ, ಅದಕ್ಕೆ ನಮಗೆ ಕೇಳಿಸ್ತಾ ಇಲ್ಲ. ಜೀರಿಗೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ. ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ತವ್ರೆ. ನಾನು ಯಾವತ್ತೂ ಸಾರಿಗೆ ಉದ್ದಿನಬೇಳೆ ಹಾಕಿಲ್ಲ. ಯಾಕೆ ನೀವು ಉದ್ದಿನಬೇಳೆ ಹಾಕೋದು? ಫ್ಲೇವರ್ ಅಷ್ಟೇ. ಓಕೆ. ಸಾಸಿವೆ ಚಟಪಟ ಅಂತಿರ್ಬೇಕಾದ್ರೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಗಿನ ಮೆಣಸಿನ್ಕಾಯಿ ಪ್ಲಸ್ ಹಸಿ ಮೆಣಸಿನ್ಕಾಯಿ ಎರಡು ಸೇರಿಸ್ಕೊಳ್ತವ್ರೆ. ಹಸಿ ಮೆಣಸಿನ್ಕಾಯಿ ಖಾರಕ್ಕೋಸ್ಕರ, ಕಲರ್ಗೆ ಸ್ವಲ್ಪ. ಸೊ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಬೇಗ ಚಟಪಟ ಅಂತೈತೆ. ಹಸಿಮೆಣಸಿನ್ಕಾಯಿ ಫ್ಲೇವರ್ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ. ಅವ್ರು ಆ್ಯಕ್ಚುಲಿ ಬೇಳೆ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ರು. ಯಾವಾಗ ನೀವು ಬೇಯಿಸಿದ್ದು? ಬೆಳಗ್ಗೆನೇ ಬೇಳೆ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ರು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ. ಸೊ ಈ ಥರ ಮಾಡಿಕೊಂಡ್ರೆ ಮಧ್ಯಾಹ್ನ ಬೇಗ ಮಾಡ್ಕೋಬೋದು, ಬಿಸಿಯಾಗಿ ತಿನ್ಬೋದು ಅಂತ. ಸೊ ಇಲ್ಲಿ ಆನಿಯನ್ ಒಂಚೂರು ಫ್ರೈ ಆಗ್ತಾ ಇದೆ, ನೋಡ್ಬೋದು ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ ಸೇರಿಸ್ತವ್ರೆ. ಮತ್ತು ಇದು ಬರೀ ಇದು ಕೊತ್ತಂಬರಿ ಸ್ಟೆಮ್. ಕೊತ್ತಂಬರಿ ಇದು ಏನು ಹೇಳ್ತಾರೆ, ಕಡ್ಡಿ ಬರುತ್ತಲ್ಲ, ಅದನ್ನ ಮಾತ್ರ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ತವ್ರೆ. ಆಮೇಲೆ ಕೊತ್ತಂಬರಿ ಎಲೆ ಸಾರಿಗೆ ಹಾಕೋದು. ಕರೆಕ್ಟ್ ನಮಗೆ ಅದು ಲಾಸ್ಟಲ್ಲಿ ಹಾಕಿ. ಅದು ಲಾಸ್ಟಲ್ಲಿ ಹಾಕ್ತಾರೆ. ಇದು ಬೇಯಿಸಿ ಸ್ವಲ್ಪ ಉಪ್ಪು ಹಾಕೋಣ. ಬೇಗ ಬೇಯಲಿ ಅಂತ ಒಂಚೂರು ಉಪ್ಪು ಹಾಕ್ಕೊಳ್ತವ್ರೆ. ಸೊ ನಾವು ಟೊಮ್ಯಾಟೊ ಬಂದ್ಬಿಟ್ಟು ಬೇಳೆಯಲ್ಲಿ ಹಾಕಿಲ್ಲ, ಅದಕ್ಕೆ ಇವಾಗ ಹಾಕ್ತಾ ಇದ್ದೀವಿ. ನಿಮಗೆ ಬೇಕಂದ್ರೆ ಬೇಳೆಯಲ್ಲಿ ಕೂಡ ಹಾಕಿ ಬೇಯಿಸ್ಕೋಬೋದು. ಇದು ನೀವು ಟೈಮರ್ ಹಾಕಿ ನೋಡಿದ್ರೆ ಮೋಸ್ಟ್ಲಿ ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ. ಸೊ ನೀವು ನೋಡಿದಾಗೆ ನಾವು ಇಲ್ಲಿ ಕರಿಬೇವು ಒಂಚೂರು ಹಾಕಿದ್ದು ಒಗ್ಗರಣೆಗೆ, ಪ್ಲಸ್ ನಾವು ಲಾಸ್ಟಲ್ಲಿ ಕೂಡ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀವಿ. ಅವ್ರು ಅದಕ್ಕೆ ಎತ್ತಿಟ್ಟವ್ರೆ ಕರಿಬೇವು ಮತ್ತು ಹಿಂಗು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ಯೂಶ್ವಲಿ ಮನೇಲಿ ಮಾಡಿದಾಗ ಈ ಟೈಮಲ್ಲೇ ಒಗ್ಗರಣೆಲ್ಲೇ ಹಾಕ್ಬಿಡ್ತೀನಿ ಹಿಂಗು. ಸೊ ಇದು ನೀಟಾಗಿ ಫ್ರೈ ಆಗಿದೆ, ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗ್ತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಒಂಚೂರು ನಾವು ಕಲರ್ಗೋಸ್ಕರ ಆ್ಯಂಡ್ ಆಲ್ಸೋ ಫ್ಲೇವರ್ಗೋಸ್ಕರ ಅರ್ಶಿನದ್ದು ಒಂಚೂರು ಹಸಿ ವಾಸನೆ ಹೋಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ನೀರು ಹಾಕಿ ಒಂದು ಕೊಡಿ. ಏನಕ್ಕೆ ಈ ಥರ ಮಾಡೋದನ್ನ? ಸಾರಿಗೆ ಬ್ಲೆಂಡ್ ಆಗುತ್ತೆ ಬೇಗ, ಇಲ್ಲಾಂದರೆ ಇದು ಸಪ್ರೇಟ್ ಸಾರು, ದಾಲ್ ಸಪ್ರೇಟ್ ನಿಲ್ಲತ್ತೆ. ಸೊ ಇವಾಗ ನಾವು ಇದಕ್ಕೆ ನೀರು ಹಾಕಲ್ವಾ? ಇದಕ್ಕೆ ಇದು ಮಿಕ್ಸ್ ಮಾಡುವಾಗ ನೀರು ಸ್ವಲ್ಪ ಹಾಕಿ ದಾಲ್ನ ಇದರಲ್ಲೇ ಹಾಕಬೇಕು. ಇವಾಗ ಟೊಮ್ಯಾಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿ ಮತ್ತು ಅರ್ಶಿನದ ಹಸಿ ವಾಸನೆ ಹೋದ್ಮೇಲೆ ಅವ್ರು ಇದಕ್ಕೆ ನೀರು ಸೇರಿಸ್ಕೊಂಡ್ರು. ನೀರು ಒಂದೆರಡು ಕುದಿ ಬಂದಮೇಲೆ ಆಮೇಲೆ ಬೇಳೆ ಸೇರಿಸ್ಕೊಳ್ಳೋಣ ಅಂತ. ಯಾಕೆ ಈ ಥರ ಮಾಡಿದ್ರಿ ಅಂತ ನಾನು ಕೇಳಿದೆ. ಬಿಕಾಸ್ ಈ ಥರ ನನಗೆ ಗೊತ್ತಿಲ್ಲ ಮಾಡೋಕ್ಕೆ, ಅದಕ್ಕೆ ಸರ್ ಹೇಳಿ ನಿಮಗೆ ಕೇಳಿಸಿರುತ್ತೆ. ಇದಕ್ಕೆ ಕೂಡ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋತವ್ರೆ ಬೇಳೆಗೆ, ಎರಡು ನೀಟಾಗಿ ಬ್ಲೆಂಡ್ ಆಗಲಿ ಅಂತ. ಇಲ್ಲಾಂದರೆ ಬೇಳೆ ಹಂಗಂಗೆ ಗಂಟು ಕಾಣಿಸುತ್ತೆ, ಪ್ಲಸ್ ಸಪ್ರೇಟಾಗಿ ಬೇಳೆ ಇರುತ್ತೆ ಅಂತ. ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಬೇಳೆ ಸೇರಿಸ್ಕೊಳ್ಳೋಣ. ನೀವು ಬೇಕಂದ್ರೆ ಈ ಒಗ್ಗರಣೆನ ಬೇಳೆಗೆ ಹಾಕೋಬಹುದು, ನಾವು ಇದಕ್ಕೆ ಬೇಳೆ ಸೇರಿಸ್ಕೊಳ್ತಾ ಇದ್ದೀವಿ. ಇದರಲ್ಲಿ ಸ್ವಲ್ಪ ಹಸಿರು ಬೇಳೆನೂ ಹಾಕಿದ್ದೀನಿ. ಹೆಸರು ಬೇಳೆ
ಇದಕ್ಕೆ ಒಂಚೂರು ತೂರ್ ದಾಳ್ ಮತ್ತೆ ಅಂದ್ರೆ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಎರಡು ಸೇರಿಸ್ಕೊಂಡು ಬೇಯಿಸಿರೋದು. ಬರೀ ಅರಿಶಿನ ಮತ್ತೆ ಉಪ್ಪು ಹಾಕಿ ಬೇಯಿಸಿಟ್ಟಿರೋದು. ಹೌದು, ಉಪ್ಪು ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ನಾವು ಟೇಸ್ಟ್ ಮಾಡಿಬಿಟ್ಟು ಅನ್ನ ಸ್ವಲ್ಪ ಹಾಕೋಬೇಕು. ಚೆನ್ನಾಗಿ ಒಗ್ಗರಣೆಲಿ ಕೂಡ ಅವಾಗ್ಲೇ ಉಪ್ಪು ಹಾಕಿದ್ದು. ಅದು ಟೊಮೆಟೊಗೆ. ಟೊಮೆಟೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದೀವಿ. ಇದು ಸ್ವಲ್ಪ ಕುಕ್ಕರ್ನಲ್ಲಿ ನೀರು ಒಂಚೂರು ಕುಕ್ಕರಲ್ಲಿ ನಾವೇನು ಬೇಯಿಸಿದ್ವು ಬೇಳೆ ಅದನ್ನೆಲ್ಲ ನೀಟಾಗಿ ನೀರು ಹಾಕಿ ಅದನ್ನ ಕೂಡ ಇಲ್ಲಿ ಸೇರಿಸ್ಕೊಂಡಿದೀವಿ. ಗಟ್ಟಿ ಬೇಳೆ ದಾಳ್. ಸೊ ಚೆನ್ನಾಗಿ ಒಂಚೂರು ಕುದಿಬೇಕು. ಇದಕ್ಕೆ ನಾವು ಹಿಂಗು ಮತ್ತೆ ಕರಿಬೇವು ಸೇರಿಸ್ಬೇಕು. ಇನ್ನ ಸೇರಿಸಿಲ್ಲ, ಲಾಸ್ಟಲ್ಲಿ ಚೆನ್ನಾಗಿ ಕೊದ್ಮೇಲೆ ಆಮೇಲೆ ಸೇರಿಸ್ಕೊಳ್ತೀವಿ. ಸೊ ಅದು ಕೊದಿಯೋಷ್ಟರಲ್ಲಿ ಇಲ್ಲಿ ಕೊತ್ತಂಬರಿ ಮತ್ತೆ ಎಲ್ಲ ಕರಿಬೇವು ಎಲ್ಲ ನೀಟಾಗಿ ಬಿಡಿಸಿ ಕಟ್ ಮಾಡಿ ಇಟ್ಕೊಡ್ತವ್ರೆ. ನಾವು ಇನ್ನೇನು ಚೆನ್ನಾಗಿ ಕೊದ್ಮೇಲೆ ನಾವೇನು ಆಫ್ ಮಾಡಕ್ಕೆ ಇನ್ನೇನು 2 ಮಿನಿಟ್ಸ್ ಇರಬೇಕಾದ್ರೆ ಹಿಂಗು ಮತ್ತೆ ಕರಿಬೇವು ಕೊತ್ತಂಬರಿ ಸೇರಿಸ್ತಾರಂತೆ. ಯಾಕಂದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಮುಂಚೆನೆ ಹಾಕಿದ್ರೆ ಫ್ಲೇವರ್ ಬರಲ್ಲ ಅಂತ ಅವ್ರು ಮುಂಚೆನೆ ಯೂಸ್ ಮಾಡಲ್ಲ. ಹಿಂಗು ಒಗ್ಗರಣೆಯಲ್ಲೇ ಹಾಕೊಳಕ್ ಹೋಗಲ್ಲ, ಲಾಸ್ಟಲ್ಲಿ ಯೂಸ್ ಮಾಡ್ತಾರೆ. ಸೊ ನಾವಿಷ್ಟು ಥಿಕ್ಕಾಗಿ ಇಟ್ಕೊಂಡಿದ್ದೀವಿ. ನಮಗೆ ಒಂಚೂರು ಥಿಕ್ಕಾಗಿರಬೇಕು ಅಂತ ಅಂದ್ಬಿಟ್ಟು ನೀವು ಕ್ವಾಂಟಿಟಿ ನೋಡಿಕೊಂಡು ಅವ್ರು ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಅಂತ ನೋಡಿ ನೀವು ನೀರು ಹಾಕ್ಕೊಳ್ಳಿ. ಸೊ ಇದು ಚೆನ್ನಾಗಿ ಕುದೀಲಿ. ಇವಾಗ ಉಪ್ಪು ಟೇಸ್ಟ್ ನೋಡ್ತವ್ರಿ. ಸೊ ಚೆನ್ನಾಗಿ ಇವಾಗ ಕುದೀತಾ ಐತೆ. ಈ ಟೈಮಲ್ಲಿ ನಾವು ಇದಕ್ಕೆ ಹಿಂಗು ಸೇರಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ನಾವು ಕಟ್ ಮಾಡಿರೋಂಥ ಕರಿಬೇವು ಮತ್ತು ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇದನ್ನ ಹಂಗೆ ಕೊದಿಯಕ್ಕೆ ಬಿಡೋಣ. 1 ನಿಮಿಷ ಆದಮೇಲೆ ಆಫ್ ಮಾಡಿ ಗೀ ಹಾಕ್ಬಿಟ್ಟು 1 ಸ್ಪೂನ್ ಗೀ ಹಾಕ್ಬಿಟ್ಟು ಆಫ್ ಮಾಡಿ. ಓಕೆ, ಆಫ್ ಮಾಡಬೇಕಾದ್ರೆ 1 ಸ್ಪೂನ್ ಗೀ ಹಾಕ್ಬಿಟ್ಟು ಆಫ್ ಮಾಡಬೇಕು. ಇಷ್ಟ ಎಷ್ಟು ಬೇಕಾದ್ರೂ ಹಾಕೋಬಹುದು. ನಾನು 1 ಸ್ಪೂನ್ ಗೀ ಹಾಕ್ತೀನಿ. ಬರೀ ಬೇಳೆ ಸಾರು, ಬಿಸಿ ಬಿಸಿ ಅನ್ನ, ತುಪ್ಪ. ವಾವ್. ಸೊ ಇದು ರೆಡಿ ಆಗಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡಿ 1-2 ಮಿನಿಟ್ಸ್ ಆದಮೇಲೆ ಊಟ ಮಾಡ್ತೀವಿ. ಸೊ ಗೈಸ್, ಬಿಸಿ ಬಿಸಿ ಅನ್ನ ಸಾರು, ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಬಿಸಿಯಾಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೂ ಹೇಳ್ತೀನಿ. ನೋಡಿ ನಮ್ಮ ಸಾರು ಎಷ್ಟು ಥಿಕ್ಕಾಗಿದೆ ಅಂತ. ಸೊ ನೀವು ನಿಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿ ನೀವು ಮಾಡ್ಕೋಬೋದು. ಇದು ಸೂಪರಾಗಿದೆ. ಸ್ವಲ್ಪ ಮೊಟ್ಟೆ ಜೊತೆ ಸಕ್ಕತ್ತಾಗಿದೆ. ನೀವು ಮಾಡಿ ಹೇಗಿದೆ ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಮರಿದಿರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಐ ಎಂಡ್ ಮೈ ವಿಡಿಯೋ ಹಿಯರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.